ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 71ನೇ ಪ್ರಶ್ನೆ. ಭಾಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಭಾಷೆ ಮತ್ತು ಆಲೋಚನೆ ಇವೆರಡೂ ಕೂಡ ಪ್ರತ್ಯೇಕ ಪ್ರಕ್ರಿಯೆಯಾಗಿದೆ. ಪರಿಸರದ ಪ್ರಚೋದನೆಯಿಂದ ಭಾಷೆಯು ವಿಕಾಸ ಆಗುತ್ತೆ. ಭಾಷೆಯು ದೈವಮೂಲ ಸಿದ್ಧಾಂತದ ಕೊಡುಗೆ. ಭಾಷೆಯು ಆಲೋಚನೆಯನ್ನ ಮುಂದುವರಿಸುವುದಿಲ್ಲ ಅಂತ ಇದೆ. ಸೊ ಭಾಷೆಗೆ ಸಂಬಂಧಿಸಿದಂತೆ ಇದ್ರೊಳಗಡೆ ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಭಾಷೆ ಮತ್ತು ಆಲೋಚನೆ ಇವೆರಡೂ ಕೂಡ ಸಪ್ರೇಟ್, ಏನೋ ಒಂದು ಬೇರೆ ಬೇರೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹೌದಾ, ಬೇರೆ ಬೇರೆ ಪ್ರಕ್ರಿಯೆನಾ? ಹೌದು, ಭಾಷೆ ಬೇರೆ ಪ್ರಕ್ರಿಯೆ ಮತ್ತೆ ಆಲೋಚನೆ ಕೂಡ ಬೇರೆ ಪ್ರಕ್ರಿಯೆ. ಇದನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಭಾಷೆ ಅನ್ನೋದು ಕೂಡ ಬೇರೆ ಪ್ರಕ್ರಿಯೆ, ಆಲೋಚನೆ ಕೂಡ ಬೇರೆ ಪ್ರಕ್ರಿಯೆ. ಎರಡೂ ಕೂಡ ಸೆಪರೇಟ್ ಪ್ರೋಸೆಸ್ ಅನ್ನೋದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಪರಿಸರದ ಪ್ರಚೋದನೆಯಿಂದ ಭಾಷೆಯ ವಿಕಾಸವಾಗುತ್ತೆ. ನೋಡಿ, ಪರಿಸರ ಪ್ರಚೋದನೆ ಮಾಡುತ್ತೆ. ಸೊ ಹಾಗಾಗಿ ಭಾಷೆ ಏನಾಗುತ್ತೆ? ವಿಕಾಸ ಆಗುತ್ತೆ. ಸೊ ಭಾಷೆ ವಿಕಾಸ ಆಗಿದ್ದು ಪರಿಸರದ ಪ್ರಚೋದನೆಯಿಂದ ಅಂತ ಹೇಳಿದ್ದಾರೆ. ದಿಸ್ ಇಸ್ ರಾಂಗ್. ಓಕೆ. ಆಮೇಲೆ ಭಾಷೆಯು ದೈವಮೂಲ ಸಿದ್ಧಾಂತದ ಕೊಡುಗೆ. ಹೌದು, ಇದನ್ನ ದೈವಮೂಲ ಸಿದ್ಧಾಂತ ಹೇಳುತ್ತೆ. ಸೊ ಹಾಗಾಗಿ ದೈವಮೂಲ ಸಿದ್ಧಾಂತದ ಕೊಡುಗೆ ಅನ್ನುವಂತ ಹೇಳಿಕೆ ಕೂಡ ಇಲ್ಲಿ ಸರಿಯಾಗಿದೆ. ಜೊತೆಗೆ ಭಾಷೆಯು ಆಲೋಚನೆಯನ್ನ ಮುಂದುವರಿಸುವುದಿಲ್ಲ ಅನ್ನೋದು ಕೂಡ ಇಲ್ಲಿ ಸರಿಯಾಗಿದೆ. ನೋಡಿ, ಭಾಷೆ ಏನಿದೆ ಅದು ಆಲೋಚನೆಯನ್ನ ಮುಂದುವರಿಸೋದಿಲ್ಲ. ಓಕೆ. ವಿದ್ಯಾರ್ಥಿಗಳ ಅವಧಾನವನ್ನ ನಿರ್ಧರಿಸುವಂತ ಅಂಶಗಳಿಗೆ ಇದು ಸಂಬಂಧಿಸುವುದಿಲ್ಲ. ನೋಡಿ, ವಿದ್ಯಾರ್ಥಿಗಳ ಅವಧಾನವನ್ನ ನಿರ್ಧರಿಸುವ ಅಂದ್ರೇನು? ದೃಕ್ಶ್ರವಣೋಪಕರಣಗಳ ಬಳಕೆ, ಅಭಿಪ್ರೇರಣೆ ಮತ್ತು ಆಸಕ್ತಿ, ತರಗತಿಯ ವಾತಾವರಣ, ಅನುವಂಶೀಯತೆ ಅಂತ ಇದೆ. ಅವಧಾನವನ್ನ ನಿರ್ಧರಿಸುವ ಅಂಶಗಳಿಗೆ ಇದು ಸಂಬಂಧಿಸುವುದಿಲ್ಲ. ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಅನುವಂಶೀಯತೆ. ಓಕೆ. ಇನ್ನು ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಶನಲ್ ಸೈಕಾಲಜಿಸ್ಟ್ ಅವರ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ಏರಿಳಿತಗಳನ್ನ ನಿರ್ಧರಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ನೋಡಿ, ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಶನ್ ಸೈಕಾಲಜಿಸ್ಟ್ ಇವರ ಒಂದು ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ಏರಿಳಿತಗಳನ್ನ ನಿರ್ಧರಿಸೋದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಇದು ಬಹಳಷ್ಟು ಸಲ ಬೇರೆ ಬೇರೆ ತರ ಪ್ರಶ್ನೆಗಳನ್ನ ಕೇಳಿದರೆ 100% ವೆರಿ ಇಂಪಾರ್ಟೆಂಟ್. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ವ್ಯಕ್ತಿಯ ಕುಟುಂಬ, ಪರಿಸರ, ಅನುವಂಶೀಯತೆ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಪರಿಸರ. ಒಬ್ಬರ ಜೀವನದ ಏರಿಳಿತಗಳನ್ನ ನಿರ್ಧರಿಸೋದ್ರಲ್ಲಿ ಪರಿಸರದ ಪಾತ್ರ ಬಹಳನೇ ಪ್ರಮುಖವಾಗಿರುತ್ತೆ. ಓಕೆ. ಇನ್ನು IEDSS ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇದು ಬಂದು ಇನ್ಕ್ಲೂಸಿವ್ ಎಜುಕೇಶನ್. ಓಕೆ. ಇನ್ಕ್ಲೂಸಿವ್ ಎಜುಕೇಶನ್ ಫಾರ್ ಡಿಸೇಬಲ್ಡ್ ಅಂಡ್ ಸೆಕೆಂಡರಿ ಸ್ಟೇಜ್. ಓಕೆ. ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್. ಇನ್ಕ್ಲೂಸಿವ್ ಎಜುಕೇಶನ್. ಓಕೆ. ಇನ್ಕ್ಲೂಸಿವ್ ಎಜುಕೇಶನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್. ಇನ್ನು ಸೃಜನಾತ್ಮಕತೆಯ ಸಂಶೋಧನೆಗೆ ಮಹತ್ತರ ಕೊಡುಗೆ ನೀಡಿದಂತ ಭಾರತದ ಶಿಕ್ಷಣ ತಜ್ಞ ಯಾರು ಅಂತ ಕೇಳಿದ್ದಾರೆ. ನೋಡಿ, ಸೃಜನಾತ್ಮಕತೆ ಅಂದ್ರೇನು? ಕ್ರಿಯೇಟಿವಿಟಿ. ಸೊ ಈ ಒಂದು ಕ್ರಿಯೇಟಿವಿಟಿ ಸಂಶೋಧನೆಗೆ ಯಾರು ಒತ್ತನ್ನ ಕೊಟ್ರು ಅಂತ ಕೇಳಿದ್ದಾರೆ. ಕೊಡುಗೆಯನ್ನ ನೀಡಿದಂತ ಭಾರತದ ಶಿಕ್ಷಣ ತಜ್ಞ ಯಾರು ಅಂತ ಕೇಳಿದ್ದಾರೆ. ದಟ್ ಈಸ್ ನನ್ ಅದರ್ ದ್ಯಾನ್ RP ಸಿಂಗ್. ಓಕೆ. RP ಸಿಂಗ್ ಅವರು. ಡಿಸ್ಕ್ಯಾಲ್ಕುಲಿಯಾ ಎಂಬುದು ಅಂಕಗಣಿತದ ಸಮಸ್ಯೆ ಆಗಿರುತ್ತೆ. ಓಕೆ. ಕ್ಯಾಲ್ಕುಲಿಯಾ ಅಂತ ಹೇಳಿದ್ರೆ ಇಟ್ ಇಸ್ ರಿಲೇಟೆಡ್ ಟು ಮ್ಯಾಥ್. ಸೊ ದಟ್ ಅಂಕಗಣಿತ ಸಮಸ್ಯೆ. ಇನ್ನು ಸೆರೆಬ್ರಲ್ ಪಾಲ್ಸಿ ಎಂಬ ಪದದ ಅರ್ಥ ಏನು? ಸೆರೆಬ್ರಲ್ ಪಾಲ್ಸಿ ಅನ್ನುವಂತ ಪದದ ಅರ್ಥ ಬಂದು ಮೆದುಳಿನ ಪಾರ್ಶ್ವವಾಯು ಅಂತ ಕರೀತಾರೆ. ಮೆದುಳಿನ ಪಾರ್ಶ್ವವಾಯುವನ್ನ ಸೆರೆಬ್ರಲ್ ಪಾಲ್ಸಿ ಅಂತ. ಇನ್ನು ನವಜಾತ ಶಿಶುಗಳಲ್ಲಿ ಮೆದುಳಿನ ಹಾನಿಗೆ ಸಾಮಾನ್ಯ ಕಾರಣ ಏನು? ಈಗ ಹುಟ್ಟಿದಂತ ಮಕ್ಕಳಿಗೆ ಮೆದುಳಿಗೆ ಏನಾದ್ರೂ ಹಾನಿ ಉಂಟಾಗುತ್ತೆ ಅಂದ್ರೆ ಅದಕ್ಕೆ ಸಾಮಾನ್ಯ ಕಾರಣ ಏನಿರ್ಬೋದು? ಒಂದು ಆಮ್ಲಜನಕದ ಕೊರತೆ, ಇನ್ನೊಂದು ರಕ್ತದ ಕೊರತೆ, ಪೋಷಣೆಯ ಕೊರತೆ, ನೀರಿನ ಅಭಾವ ಅಂತ ಇದೆ. ಸೊ ಮೆದುಳಿನ ಹಾನಿ ಅಂತ ಕೇಳಿದ್ದಾರೆ. ಸೊ ಮೆದುಳಿನ ಹಾನಿ ಅಂತ ಹೇಳಿದಾಗ ನೋಡಿ, ಈಗ ಮಗು ಹೊರಗಡೆ ಬರುವಾಗ ಏನೋ ಒಂದು ಆಮ್ಲಜನಕದ ಕೊರತೆ ಅದಕ್ಕೆ ಇಂದಾಗಿ ಸೊ ಅಲ್ಲಿ ಮೆದುಳಿಗೆ ಹಾನಿ ಉಂಟಾಗುವಂತ
ಸಂಭವ ಹೆಚ್ಚು. ಸೊ ಹಾಗಾಗಿ ಇದು ಸಾಮಾನ್ಯ ಕಾರಣ. ಇನ್ನು ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತ ಸಾಧನ ಯಾವುದು? ನೋಡಿ, ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನ ಅಂದ್ರೇನು? ಸೆಲ್ಫ್ ಇವ್ಯಾಲ್ಯೂಯೇಷನ್. ಇದಕ್ಕೆ ಸಂಬಂಧಿಸಿದಂತ ಸಾಧನ ಯಾವುದು? ತಾಳೆಪಟ್ಟಿ, ವರ್ಗ ಪರೀಕ್ಷೆ, ರುಬಿಸ್ನೊಂದಿಗೆ ಮೌಲ್ಯಮಾಪನ, ಪ್ರತಿಫಲಿತ ಹಾಳೆ ಅಂತ ಇದೆ. ಸೊ ಇದನ್ನ ನೋಡಿದ ಕೂಡಲೇ ಹೇಳ್ತೀರಾ, ದಟ್ ಈಸ್ ಯಾವುದು? ಪ್ರತಿಫಲಿತ ಹಾಳೆ ಅಲ್ವಾ? ವಿದ್ಯಾರ್ಥಿಗಳ ಕಲಿಕೆಯಲ್ಲಿರುವ ನ್ಯೂನತೆಗಳ ನೈದಾನಿಕ ಪರೀಕ್ಷೆಯು ಯಾವುದನ್ನ ಹಿಂಬಾಲಿಸಬೇಕು? ನೋಡಿ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಇರುವಂತ ನ್ಯೂನತೆಗಳ ನೈದಾನಿಕ ಪರೀಕ್ಷೆಯು ಯಾವುದನ್ನ ಹಿಂಬಾಲಿಸಬೇಕು? ಸೂಕ್ತ ಪರಿಹಾರ ಬೋಧನೆ, ಸಮಗ್ರ ರೂಢಿ ಮತ್ತು ಅಭ್ಯಾಸ, ಎಲ್ಲಾ ಪಾಠಗಳ ವ್ಯವಸ್ಥಿತ ಪುನರಾವಲೋಕನ, ಸಾಧನಾ ಪರೀಕ್ಷೆ ಅಂತ ಇದೆ. ನೋಡಿ, ವಿದ್ಯಾರ್ಥಿಗಳ ಕೈಯಲ್ಲಿರುವಂತ ನ್ಯೂನತೆಗಳ ನೈದಾನಿಕ ಪರೀಕ್ಷೆಯು ಯಾವುದನ್ನ ಹಿಂಬಾಲಿಸಬೇಕು ಅಂತ ಹೇಳಿದ್ರೆ, ದಟ್ ಈಸ್ ಸೂಕ್ತ ಪರಿಹಾರ ಬೋಧನೆಯನ್ನ ಅದು ಹಿಂಬಾಲಿಸ್ಬೇಕು. ಯಾಕೆಂದ್ರೆ ನೈದಾನಿಕ ಪರೀಕ್ಷೆ ಅಂದ್ರೇನೆ ಅಷ್ಟು. ನೈದಾನಿಕ ಪರೀಕ್ಷೆಗೆ ಒಳಪಟ್ಟಂತ ಪ್ರತಿಯೊಂದು ಮಗುವಿಗೂ ಕೂಡ ನಾವು ಪರಿಹಾರ ಬೋಧನೆಯನ್ನ ಕೈಗೊಳ್ಬೇಕು, ಸೂಕ್ತ ಪರಿಹಾರ ಬೋಧನೆಯನ್ನ ಕೈಗೊಳ್ಬೇಕು. ಸೊ ಹಾಗಾಗಿ ಸೂಕ್ತ ಪರಿಹಾರ ಬೋಧನೆ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಸೊ ಇದಿಷ್ಟು ನಿಮ್ಗೆ ಬಹಳನೇ ಉಪಯುಕ್ತ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡೋಣ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.